ಹಣ ಡ್ರಾ ಮಾಡಿಕೊಳ್ಳಲು ಕೊಡಲಿ ಹಿಡಿದು ಬ್ಯಾಂಕ್ಗೆ ಬಂದಿದ್ದಾನೆ ವ್ಯಕ್ತಿ. ಈಗ ಗ್ರಾಹಕನ ಕೈಯಲ್ಲಿ ಕೊಡ್ಲಿ ನೋಡಿ ಬ್ಯಾಂಕ್ ಸಿಬ್ಬಂದಿ ಸಿಕ್ಕಾಪಟ್ಟೆ ಗಾಬರಿ ಆಗಿದ್ದಾನೆ. ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಹಣ ಡ್ರಾ ಮಾಡಿಕೊಳ್ಳಲು ಕೊಡಲಿ ಹಿಡಿದು ಬ್ಯಾಂಕ್ಗೆ ಬಂದಿದ್ದಾನೆ ವ್ಯಕ್ತಿ. ಗ್ರಾಹಕನ ಕೈಯಲ್ಲಿ ಕೊಡ್ಲಿ ನೋಡಿ ಬ್ಯಾಂಕ್ ಸಿಬ್ಬಂದಿನೇ ಸಿಕ್ಕಾಪಟ್ಟೆ ಗಾಬರಿ ಆಗಿದ್ದಾರೆ. ಧಾರವಾಡ ತಾಲೂಕು ಅಮ್ಮನಿಬಾವಿ ಗ್ರಾಮದಲ್ಲಿರುವ ಯುಕ ಬ್ಯಾಂಕ್ ಇದು. ಬಸಪ್ಪ ಗುಳುಪ ಮುಂದಿನ ಮನೆ ಕೊಡಲಿ ಹಿಡಿದು ಬ್ಯಾಂಕ್ಗೆ ಬಂದಿದ್ದಂತ ವ್ಯಕ್ತಿ ಕೊಡ್ಲಿ ತೋರಿಸಿ ತನ್ನ ಖಾತೆಯಲ್ಲಿನ ಹಣ ಡ್ರಾ ಮಾಡಿಕೊಡುವಂತೆ ಒತ್ತಾಯ ಮಾಡ್ತಿದ್ದಂತೆ. ಬೆಳೆ ವಿಮೆ ಹಣವನ್ನ ಸಾಲಕ್ಕೆ ಜಮಾ ಮಾಡದೆ ಡ್ರಾ ಮಾಡಿಕೊಡುವಂತೆ ಒತ್ತಾಯ ಮಾಡ್ತಿದ್ದಂತೆ. ಕೊಡ್ಲಿ ಹಿಡಿದು ಬ್ಯಾಂಕ್ ಸಿಬ್ಬಂದಿಗೆ ವ್ಯಕ್ತಿ ಆವಾಜ್ ಹಾಕಿದ್ದಂತೆ. ಕೊಲೆ ಕೇಸ್ನಲ್ಲಿ ಸನ್ನಡತೆ ಆಧಾರದ ಮೇಲೆ ಜೈಲಿನಿಂದ ಬಸಪ್ಪ ಹೊರಬಂದಿದ್ದಂತೆ. ಧಾರವಾಡ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ಈಗ ದಾಖಲಾಗಿದೆ. ಜೈಲಿಂದ ಏನೋ ಹೊರಗಡೆ ಬಂದಿದ್ದಾರೆ. ಆದ್ರೆ ಕೊಡಲಿ ಹಿಡಿದು ಬ್ಯಾಂಕ್ ಸಿಬ್ಬಂದಿಗೆ ಆವಾಜ್ ಹಾಕಿದ್ದಾನೆ ಅಂದ್ರೆ ಖಂಡಿತ ಅಲ್ಲಿದ್ದಂತ ಸೆಕ್ಯೂರಿಟಿಗಳು ಏನ್ ಮಾಡ್ತಾ ಇದ್ರು, ಹೇಗೆ ಬಿಟ್ಕೊಂಡ್ರು, ಬಂದು ಬೆಳೆ ವಿಮೆ ಹಣವನ್ನ ಸಾಲಕ್ಕೆ ಜಮಾ ಮಾಡದೆ ಡ್ರಾ ಮಾಡಿಕೊಡುವಂತೆ ಅಲ್ಲಿನ ಬ್ಯಾಂಕ್ ಸಿಬ್ಬಂದಿಗಳಿಗೆ ಒತ್ತಾಯ ಮಾಡ್ತಿದ್ರಂತೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಆತನ ಕೈಯಲ್ಲಿ ಕೊಡ್ಲಿ ಹಿಡಿದು ತೋರಿಸಿ ತನ್ನ ಖಾತೆಯಲ್ಲಿನ ಹಣವನ್ನ ಡ್ರಾ ಮಾಡಿಕೊಡುವಂತೆ ಅಲ್ಲಿನ ಬ್ಯಾಂಕ್ ಸಿಬ್ಬಂದಿಗಳಿಗೆ ಒತ್ತಾಯ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಬಸಪ್ಪ ಗುಳಪ್ಪ ಮುಂದಿನ ಮುನಿ ಕೊಡಲಿ ಹಿಡಿದು ಬ್ಯಾಂಕಿಗೆ ಬಂದಂತ ವ್ಯಕ್ತಿ. ಆತನ ಹಿನ್ನೆಲೆಯಲ್ಲೂ ಕೂಡ ಏನೋ ಕೊಲೆ ಕೇಸ್ನಲ್ಲಿ ಒಂದು ಸಣ್ಣ ಅಳತೆ ಆಧಾರದ ಮೇಲೆ ಜೈಲಿನಿಂದ ಬಸಪ್ಪ ಹೊರಬಂದಿದ್ದಂತೆ. ಹೊರಬಂದ ನಂತರ ಕೆಲವೇ ದಿನಗಳಾಗಿದೆ. ಆದರೆ ಅದಾದ ನಂತರ ತಕ್ಷಣವೇ ಬ್ಯಾಂಕ್ಗೆ ಬಂದಿದ್ದಾನೆ. ಕೊಡ್ಲಿ ಹಿಡಿದು ಬೆಳೆ ವಿಮೆ ಹಣವನ್ನ ಸಾಲಕ್ಕೆ ಜಮಾ ಮಾಡದೆ ಡ್ರಾ ಮಾಡಿಕೊಡುವಂತೆ ಅಲ್ಲಿನ ಬ್ಯಾಂಕ್ ಸಿಬ್ಬಂದಿಗಳೇನಿರ್ತಾರೆ ಅಲ್ಲಿ ಒತ್ತಾಯ ಮಾಡ್ತಿದ್ದಂತೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ಆತನ ಕೈಯಲ್ಲಿ ಕೊಡ್ಲಿ ಹಿಡಿದು ಕರ್ಕೊಂಡ್ ಬಂದಿದ್ದಾರೆ. ಅದೇ ಅಲ್ಲಿ ಬ್ಯಾಂಕ್ಗೆ ಅಂತ ಒಂದು ಸೆಕ್ಯೂರಿಟೀಸ್ ಇರ್ತಾರಲ್ಲ, ಹೇಗ್ ಬಿಟ್ರು ಅಂತ ಅವ್ರನ್ನ ಒಳಗಡೆ? ದಿವ್ಯಾ, ಇದು ಗ್ರಾಮೀಣ ಭಾಗದಲ್ಲಿ ಬರುವಂತಹ ಒಂದು ಬ್ಯಾಂಕ್ ಶಾಖೆ, ಯುಕೋ ಬ್ಯಾಂಕ್ ನ ಶಾಖೆ ಆಗಿರೋದ್ರಿಂದ ಅಷ್ಟು ಇಲ್ಲಿ ಸುರಕ್ಷಿತ ಮತ್ತು ಸೆಕ್ಯೂರಿಟಿ ಇರುತ್ತೆ. ಆದ್ರೆ ಹೆಚ್ಚಿನ ಮಟ್ಟದಲ್ಲಿ ಇರೋದಿಲ್ಲ. ಕೊಡಲಿಯನ್ನ ಕಂಡ್ರೆ ಎಲ್ರಿಗೂ ಭಯ ಆಗುವಂತದ್ದು. ಹೀಗಾಗಿ ಏನು ಬ್ಯಾಂಕ್ ನ ಅಧಿಕಾರಿಗಳು ಈ ಒಂದು ಕೊಡಲಿಯನ್ನು ಕೈಯಲ್ಲಿ ಹಿಡ್ಕೊಂಡು ಬಂದಂತ ವ್ಯಕ್ತಿಯನ್ನ ಕಂಡು ಕಕ್ಕಾಬಿಕ್ಕಿಯಾಗಿರುವಂತದ್ದು. ಅಲ್ಲದೆ ಬ್ಯಾಂಕ್ ನ ಅಧಿಕಾರಿಗಳು ಕೂಡ ಸಾಕಷ್ಟು ಆತಂಕಕ್ಕೊಳಗಾಗಿರುವಂತದ್ದು. ಇದು ಏನು ಮೊನ್ನೆ 2 ದಿನಗಳ ಹಿಂದೆ ನಡೆದಂತಹ ಘಟನೆ ಸಾಕಷ್ಟು ಬ್ಯಾಂಕ್ ಅಧಿಕಾರಿಗಳಲ್ಲಿ ಆತಂಕವನ್ನು ಸೃಷ್ಟಿಸಿತ್ತು. ಏನು ಬೆಳೆ ವಿಮೆಯ ಹಣವನ್ನ ಸಾಲದ ಒಂದು ಖಾತೆಗೆ ಜಮಾ ಮಾಡಿಕೊಳ್ಳದೆ ನೇರವಾಗಿ ಹಣವನ್ನ ತೆಗೆದುಕೊಡಿ ಅನ್ನುವ ಒಂದು ಒತ್ತಾಯವನ್ನ ಬಸಪ್ಪ ಮಾಡಿರ್ತಾರೆ. ಅದಕ್ಕೆ ಅಧಿಕಾರಿಗಳು 5ನೇ ತಾರೀಕು ಕೂಡ ಏನು ಹಣವನ್ನ ಕೇಳಲು ಹೋದಾಗ ಅವರು ಇಲ್ಲ, ಬ್ಯಾಂಕ್ ನಿಮ್ಮ ಸಾಲ ಜಾಸ್ತಿ ಇದೆ, ಅದನ್ನ ನಾವು ಅದರಲ್ಲಿ ಕಟಾವು ಮಾಡ್ಕೊಳ್ತೇವೆ ಅನ್ನೋ ಒಂದು ಮಾತನ್ನ ಹೇಳಿರ್ತಾರೆ. ಇದರಿಂದ ಆಕ್ರೋಶಗೊಂಡಂತಹ ಬಸಪ್ಪ ಸಾಕಷ್ಟು ಒಂದು ಈಗ ರಾಜ್ಯದಲ್ಲಿರುವಂತಹ ಬರ ಪರಿಸ್ಥಿತಿ ಮತ್ತು ಬೆಳೆ ಬಾರದ ಹಿನ್ನೆಲೆಯಲ್ಲಿ ಸಾಕಷ್ಟು ಸಾಲವನ್ನು ಮಾಡಿಕೊಂಡಿರುವಂತದ್ದು. ಅಂದ್ರೆ ಈ ಎಲ್ಲ ಒಂದು ಹಿನ್ನೆಲೆಯಲ್ಲಿ ಅಸಮಾಧಾನಕ್ಕೊಳಗಾದಂತಹ ಬಸಪ್ಪ ಬ್ಯಾಂಕ್ಗೆ ಹಣವನ್ನ ನೀಡಿ ಅಂತ ಹೋಗಿರ್ತಾನೆ. ಕೈಯಲ್ಲಿ ಕೊಡ್ಲಿಯನ್ನ ಹಿಡ್ಕೊಂಡು ಹೋಗಿರೋದಕ್ಕೆ ಸಾಕಷ್ಟು ಅಸಮಾಧಾನ ಮತ್ತು ಆತಂಕಕ್ಕೊಳಗಾದ ಅಧಿಕಾರಿಗಳು ಈಗ ಗ್ರಾಮೀಣ ಠಾಣೆಯಲ್ಲಿ ಈ ಒಂದು ಬಸಪ್ಪ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿದರೆ. ಈ ಹಿಂದೆ ಕೂಡ ಕೊಲೆ ಮಾಡಿ ಒಂದು ಪ್ರಕರಣದಲ್ಲಿ ಬಂಧಿತೆಯಾಗಿದ್ದಂತಹ ಒಂದು ಬಸಪ್ಪ ಇದೀಗ ಮತ್ತೆ ಒಂದು ದೂರಿನ ನಡುವೆ ಮತ್ತು ಬಂಧನದ ಭೀತಿಯಲ್ಲಿದ್ದಾನೆ ಅಂತ ಹೇಳ್ಬೋದು. ಯಾಕಂದ್ರೆ ರೈತರು ಸಾಕಷ್ಟು ಸಾಲವನ್ನು ಮಾಡಿಕೊಂಡಿರುವಂತದ್ದು. ರೈತರಿಗೆ ಸಾಕಷ್ಟು ಬ್ಯಾಂಕ್ ನ ಅಧಿಕಾರಿಗಳು ಕಿರುಕುಳ ಕೊಡುವಂತಹ ಒಂದು ಘಟನೆಗಳು ಸಾಕಷ್ಟು ಸಾಮಾನ್ಯವಾಗಿರುವುದರಿಂದ ರೈತರು ಸಾಕಷ್ಟು ಅಸಮಾಧಾನಕ್ಕೊಳಗಾಗಿರ್ತಾರೆ. ಈ ಆಕ್ರೋಶದಲ್ಲಿ ಹಣವನ್ನ ನೀಡಿ ಅನ್ನುವ ಆಕ್ರೋಶವನ್ನ ವ್ಯಕ್ತಪಡಿಸಿದಂತಹ ಬಸಪ್ಪ ಇದೀಗ ಕೊಡ್ಲಿ ಹಿಡಿಕೊಂಡು ಇರುವಂತದ್ದು. ದಿವ್ಯಾ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.